ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯಾರೆಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡವರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್. ಯಾಕಪ್ಪ ಅಂದರೆ ನಿಮ್ಮ ಒಂದು ಚಾನಲಲ್ಲಿ ಈ ರೀತಿ ಆಗ್ತಾ ಇದ್ದರೆ ನೀವು ಈ ಒಂದು ಕೆಲಸ ಮಾಡ್ತೀರಾ, ಆ ಒಂದು ಕೆಲಸ ಮಾಡಿದರೂ ಕೂಡ ನಿಮಗೆ ವರ್ಕೌಟ್ ಆಗೋಲ್ಲ. ಅದು ಯಾವ ಒಂದು ಕೆಲಸ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಏನು ಮಾಡ್ತೀರಪ್ಪ ಅಂದರೆ ನೀವು ಚೆನ್ನಾಗಿರುವಂಥ ಕಂಟೆಂಟೇ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಫ್ರೆಂಡ್. ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿರುವಂಥ ಕಂಟೆಂಟೇ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಡೈಲಿ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಆದರೆ ನಿಮ್ಮ ಒಂದು ಚಾನಲ್ಗೆ ಯೂಸ್ ಬರ್ತಿಲ್ಲ, ಯೂಸು ಆಗಾಗ ಬರುತ್ತೆ, ಆಗಾಗ ಡೌನ್ ಆಗುತ್ತೆ. ಅವಾಗ ನೀವೇನು ಮಾಡ್ತೀರಿ ಅಂದರೆ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡ್ತೀರಾ ವಾಟ್ಸಪ್ ಮೂಲಕ. ನಾನೊಂದು ಯೂಟ್ಯೂಬ್ ಚಾನಲಿದೆ, ಆ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ನೀವು ನೋಡಿ ಅಂತ ನೀವು ಶೇರ್ ಮಾಡ್ತೀರಾ. ಆದರೆ ಈ ಒಂದು ಶೇರ್ ಮಾಡೋದ್ರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಪ್ರತಿಯೊಂದು ಶೇರ್ ಮಾಡಿರೋಂಥ ವಿಡಿಯೋನ ಅಥವಾ ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರೋಂಥ ವಿಡಿಯೋನ ನಿಮ್ಮೊಂದು ಫ್ರೆಂಡ್ ನೋಡ್ತಾರಾ, ಅಥವಾ ನೀವು ರಿಕ್ವೆಸ್ಟ್ ಮಾಡೋದ್ರಿಂದ ನೀವು ನೋಡ್ತಾರೆ. ಆದರೆ ನೋಡಿದ ಮೇಲೆ ಅವರು ಕಂಟಿನ್ಯೂಸ್ ಆಗಿ ನೋಡ್ತಾರಾ, ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿರೋಂಥ ವಿಡಿಯೋ ಕಂಟಿನ್ಯೂಸ್ ನೋಡ್ತಾರೆ ಅಥವಾ ಇಲ್ಲ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಇದು ನೀವು ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡೋ ಮೂಲಕನೂ ಕೂಡ ಏನಾಗುತ್ತೆ ಅಂತ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನೀವು ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡ್ತೀರಾ, ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತೀರಾ ವಿಡಿಯೋ ನೋಡಿ ಅಂತ. ಒಂದು ಸಲ ನೋಡ್ತಾರೆ, ನಿಮ್ಮೊಂದು ವಿಡಿಯೋ ಇಷ್ಟ ಆಗಿರುತ್ತೆ, ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕು ಕೂಡ ಮಾಡ್ತಾರೆ, ಕಮೆಂಟು ಮಾಡ್ತಾರೆ ಚೆನ್ನಾಗಿ ಮಾಡಿರೋಂತ. ಇನ್ನೊಂದು ವಿಡಿಯೋ ನೋಡ್ತಾ ಅವಾಗ ಅವರು ಯಾವುದೇ ಒಂದು ಕಾರಣಕ್ಕೋಸ್ಕರ ಬ್ಯುಸಿ ಆಗ್ತಾರೆ. ಆವಾಗ ನಿಮ್ಮೊಂದು ವಿಡಿಯೋ ನೋಡಿದ್ರೆ ಸ್ಟಾಪ್ ಆಗುತ್ತೆ. ಆಮೇಲೆ ನೀವು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಕೂಡ ಅವರು ನೆನಪು ಬಂದಿರಲ್ಲ. ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮ್ಮೊಂದು ವಿಡಿಯೋ ಬರುತ್ತೆ, ಅವ್ರು ನೋಡ್ತಾರೆ, ಸುಮ್ಮಾಗ್ತಾರೆ. ಆದರೆ ಇತ್ತೀಚೆಗೆ ಬರ್ತಾ ಇರ್ಬೇಕಂದ್ರೆ ನಿಮ್ಮೊಂದು ವಿಡಿಯೋ ನೋಡೋದೇ ಸ್ಟಾಪ್ ಮಾಡಿಬಿಡ್ತಾರೆ. ಆವಾಗ ನಿಮ್ಮೊಂದು ಕಳಿಸಿರೋಂಥ ಫ್ರೆಂಡ್ಗೆ ನೀವು ಕಳಿಸಿರ್ತಿರಲ್ಲ ಫ್ರೆಂಡ್ ನೋಡಲಿ ಅಂತ, ಅವರು ಸದ್ಯಕ್ಕಷ್ಟೇ ನೋಡ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಪ್ರತಿಯೊಬ್ಬರು ಕೂಡ ಹಾಗೆ ಫ್ರೆಂಡ್, ಕಂಟಿನ್ಯೂಸ್ ಆಗಿ ಯಾರು ಕೂಡ ನೋಡಲ್ಲ. ಯಾಕಂದರೆ ಅವರು ಒಂದು ಬ್ಯುಸಿ ಇರ್ತಾರೆ ಅಥವಾ ಯಾವುದೇ ಒಂದು ಕಾರಣಕ್ಕೋಸ್ಕರ ನೋಡ್ತಿರಲ್ಲ. ಒಬ್ಬೊಬ್ಬರು ನೋಡಲೇಬಾರ್ದು ಅಂತ ಒಬ್ಬೊಬ್ರು ಇರ್ತಾರೆ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ ಈ ಶೇರ್ ಮಾಡ್ಕೋಬೇಡಿ, ಯಾರಿಗೂ ಕೂಡ ಶೇರ್ ಮಾಡ್ಕೋಬೇಡಿ, ಯಾರಿಗೂ ಕೂಡ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಡಿ, ಯಾರಿಗೂ ಕೂಡ ನನ್ನೊಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಬೇಡಿ. ನಿಮ್ಮೊಂದು ಚಾನಲ್ನ ಯೂಟ್ಯೂಬ್ನಲ್ಲಿ ಯಾರು ಇಷ್ಟಪಟ್ಟು ನೋಡ್ತಾರಲ್ಲ ಅವರು ನಿಮ್ಮೊಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾರೆ. ನೀವಾಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಂದ ನಿಮ್ಮೊಂದು ವಿಡಿಯೋನ ಎಷ್ಟು ಬೇಕೋ ಅಷ್ಟು ನೋಡಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಕಂಟಿನ್ಯೂಸ್ ಆಗಿ ನಿಮ್ಮೊಂದು ಚಾನಲಲ್ಲಿ ಯೂಸ್ ಬರಬೇಕಂದ್ರೆ ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಚೆನ್ನಾಗಿರೋಂಥ ಕಂಟೆಂಟೇ ಮೇನ್ ಇಂಪಾರ್ಟೆಂಟ್. ಚೆನ್ನಾಗಿರೋಂಥ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮೊಂದು ಚಾನಲ್ಗೆ ಕಂಟಿನ್ಯೂಸ್ ಆಗಿ ಯೂಸ್ ಬರುತ್ತೆ. ಕಂಟಿನ್ಯೂಸ್ ಆಗಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ನಿಮ್ಮೊಂದು ವಿಡಿಯೋನ ನೋಡ್ತಾ ಇರ್ತಾರೆ. ಫ್ರೆಂಡ್, ಈ ಒಂದು ಟಿಪ್ಸ್ ಯಾಕೆ ಹೇಳ್ತೀನಿ ಅಂದರೆ ಭಾಳ ಜನ ಶೇರ್ ಮಾಡ್ತಾರೆ, ನೋಡಿ ಏನೋ ಫೋರ್ಸ್ ಮಾಡ್ತಾರೆ ಫ್ರೆಂಡಿಗೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾರಿಗೂ ಕೂಡ ಫೋರ್ಸ್ ಮಾಡ್ಕೋಬೇಡಿ. ನಿಮ್ಮೊಂದು ಕೆಲಸ ಏನಿದೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಚೆನ್ನಾಗಿರೋಂಥ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಪವರ್ಫುಲ್ಲಾಗಿ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸ್ತಂಥ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಎಲ್ಲರಿಗೆ ಎಂಡ್ ಮಾಡ್ತಾಯಿದ್ದೀವಿ. ಮತ್ತೆ ಅಂತ ವಿಡಿಯೋ ಚೆನ್ನಾಗಿ ಟೇಕ್ ಕೇರ್, ಬಾಯ್.